ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಫಾರ್ ಎ ಚೇಂಜ್ ವ್ಲಾಗ್ ನಾನು ಮಾಡ್ತಾಯಿದ್ದೀನಿ. ಸಾನ ಅವ್ರಿಗೆ ತಲೆನೋವ್ತಿದೆಯಂತೆ, ಹೇಳ್ಬಿಡಿ. ಇವತ್ತು ಡೇ 2 ಕೊಚ್ಚಿ ನೋಡೋಣ ಅಂತ ನಾವು ಫುಲ್ ಪ್ಲ್ಯಾನ್ ಹಾಕಿದ್ದೀವಿ. ಆದರೂ ಏನೂ ವರ್ಕೌಟ್ ಆಗೋ ಥರ ಇಲ್ಲ, ಕೆಲಸ ಇದೆ ತುಂಬ. ಇವರು ಫುಲ್ಲು ತಲೆನೋವು ಅಂತಂದರೆ ಫಸ್ಟ್ ಆಫ್ ಆಲ್ ಲೇಟಾಗಿ ಎದ್ದು ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಎಲ್ಲ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. 6 ಗಂಟೆಗೆ ಫ್ಲೈಟ್ ಇದೆ, ಹೇಳಿದ್ದೀನಿ ಬೇಗ ರೆಡಿ ಆಗು ಅಂತ. ಆದರೂ ನಾನು ಇಬ್ಬರಿಸಿದ್ರು ಫೋನ್ ಮಾಡಿ ತಿರ್ಗಾ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಇವರು ಸ್ವಲ್ಪ ಕ್ಲಾಪ್ ಮಾಡಿ. ಸೊ ನೋಡೋಣ ಇವತ್ತು ಏನಾಗುತ್ತೆ ಅಂತ. ಹಿಂಗೆ ನಾವು ಕೊಚ್ಚಿನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ. ಬೇಜಾನ್ ಟ್ರಾಫಿಕ್ ಇದೆ. ಸೊ ನಮ್ಮ ಪರಿಸ್ಥಿತಿನ ಈಗ ನಿಮ್ಮೆಲ್ಲರಿಗೂ ಹೇಳೋಣ ಅಂತ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಫ್ಲೈಟ್ ಡಿಲೇ ಆಗಿ ನಾವು ಇವರು ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಹೊರನಾಡು ಥರ ಒಂದು ಜಾಗದಲ್ಲಿ ಸಿಗಾಕೊಂಡಿದ್ದೀನಿ. ಬಟ್ ಅದಲ್ಲ, ಇದು ಏರ್ಪೋರ್ಟ್, ಇದು ಕೊಚ್ಚಿ ಏರ್ಪೋರ್ಟ್. ಒಳ್ಳೆ ಸೇಮ್ ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ ಇದ್ದಂಗೆ ಇದೆ ನನಗೆ. ಸೊ ಆ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದೀವಿ ಅಂತ ಅವ್ರ ಫೀಲಿಂಗ್ ಇದೆ. ಹೊಟ್ಟೆ ಹಸ್ಕೊಂಡು ಕೂತವಳೆ, ಏನೂ ಸಿಗ್ತಾ ಇಲ್ಲ ಪಾಪ. ನನಗೆ ನಮ್ಮ ಕಂಪ್ನಿಯವರು ಫ್ಲೈಟ್ ಬೇರೆ ಬುಕ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಸಿಗೋಣ. ಹಾಯ್ ಗೈಸ್, ಇಲ್ಲೊಂದು ಕಾಮಿಡಿ ಸೀನ್ ತೋರಿಸೋಣ ಅಂತ ನಾನು ವ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿದೆ. ನಮ್ಮ ಸಹನ ಅವರು ಇದು ಯಾವುದೋ ಡಾಬಾಗೆ ಬಂದುಬಿಟ್ಟು ವೆಜ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ರು. ಅದರಲ್ಲಿ ಚಿಕನ್ ಸಿಕ್ತು, ವೆಜ್ ನೂಡಲ್ಸು. ಅದರಲ್ಲಿ ಚಿಕನ್ ನೂಡಲ್ಸ್ ಮಾಡಿಕೊಟ್ಟಿದ್ದಾರೆ. ತಿಂದಿರೋ ಉಪವಾಸ ಕೂತಿದ್ದಾರೆ. ವಾಟರ್ ಮೆಲನ್ ವಿತೌಟ್ ಶುಗರ್ ಕೇಳಿದ್ರೆ ವಾಟರ್ ಮೆಲನ್ ವಿತ್ ಶುಗರ್ ಹಾಕ್ಕೊಟ್ಟವ್ರೆ. ಒಳ್ಳೆ ಕಾಮಿಡಿ ನಡೀತಾ ಇದೆ ಇಲ್ಲಿ. ನನಗಂತೂ ನಗು ತಡ್ಕೊಳಕ್ಕಾಗ್ತಿಲ್ಲ. ಇವರು ತಪ್ಪು ಟೈಮಲ್ಲಿ ಕೋಚಿಗೆ ಎಡಗಾಲಿಕ್ಕೆ ಎಂಟ್ರಾದಂಗಿದ್ದಾರೆ. ಸಿಕ್ಕಿದ ಕಡೆ ಎಲ್ಲ ನಾನ್ ವೆಜ್ಜೇ ಸಿಗ್ತಾ ಇದೆ, ವೆಜ್ಜೇ ಇಲ್ಲ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಸೊ ಗೈಸ್, ಇನ್ನೊಂದು ಕಾಮಿಡಿ ತೋರಿಸ್ತೀನಿ ಈಗ. ಸಾನ ಅವರು ಏನೋ ಇವಾಗ ಫುಲ್ ಕಂಪ್ಲೇಂಟ್ ಮಾಡಲ್ ಇದ್ದಾರೆ. ಬೆಳಗಿಂದ ಕಂಪ್ಲೇಂಟ್ ಮಾಡ್ತಾನೆ ಅವರೇ. ಸಿಲ್ಲಿ ರೂಮ್ ಸರಿ ಇಲ್ಲ ಅಂತಾರೆ, ಐಸ್ ಕ್ಯೂಬ್ ಸರಿ ಇಲ್ಲ ಅಂತಾರೆ. ಫುಲ್ ಕಂಪ್ಲೇಂಟ್ ಮಾಡಲ್ ಇದ್ದಾರೆ. ಏನು ಮಾಡ್ತಾರೋ ನೋಡೋಣ. ಇನ್ನೇನು ಕಂಪ್ಲೇಂಟ್ ಇದೆ ಸಾನ ನಿಂದು? ಐಸ್ ಕ್ಯೂಬ್ ವಾಪಸ್ ಕೊಟ್ಬಿಡು, ಹೊಸ ಕ್ಯೂಬ್ಸ್ ಹಾಕ್ಸ್ಲಾ? ಬೇಡ ತಾನೆ. ಇದು ಕರ್ನಾಟಕ ಅಲ್ಲ. ಅದಕ್ಕೆ ನಾನೀಗ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ರಕ್ಷಣಾ ವೇದಿಕೆ ಅವ್ರನ್ನ ಕರ್ಸೋಣ ಅಂದ್ಕೊಂಡಿದ್ದೀನಿ. ಚಿಕನ್ ವಿಷಯಕ್ಕೆ ಜಗಳ ಆಡಿ ಡಾಬಾನ ಕ್ಲೋಸ್ ಮಾಡಿಸೋಣ ಅಂತ ನನ್ನ ಫೀಲಿಂಗಲ್ಲಿ. ನೋಡೋಣ. ಜಾಸ್ತಿ ಜನ ನಿಗರಾಡಿದ್ರು ಅಂದರೆ ನಾವು ರಕ್ಷಣಾ ವೇದಿಕೆಯವ್ರನ್ನ ಕರೆಸ್ತೀವಿ. ನಮ್ಮ ವಾಟಾಳ್ ನಾಗರಾಜ್ ನಂಬರ್ ಇದೆ ತಾನೆ ನಿನ್ನ ಹತ್ರ? ಫೋನ್ ಹಾಕೋಣ. ನೋಡು ಗುರು, ವೆಜ್ ಇಲ್ಲ ವಾಟಾಳ್ ನಾಗರಾಜ್ ನಂಬರ್ ಕಾಲ್ ಮಾಡಿ ನೋಡು ಗುರು, ವೆಜ್ ನೂಡಲ್ಸ್ ಹೇಳಿದ್ರೆ, ಚಿಕನ್ ನೂಡಲ್ಸ್ ಹೇಳಿದ್ರೆ ಈ ಡಾಬಾನ ಕ್ಲೋಸ್ ಮಾಡಿಸು ಅಂತ ಮಾಡೋಣ. ನಿಗರಾಡ್ಲಿ, ಆಮೇಲೆ ಮಾಡೋಣ. ನೀನು ಅಷ್ಟರಲ್ಲಿ ಜ್ಯೂಸ್ ಕೊಟ್ಬಿಡು, ಆಯಿತಾ? ಓಕೆ. ರಂಜಿತ್ ಹೆಂಗಿದೆ ಟೇಸ್ಟ್? ಇದರಲ್ಲೂ ಏನೋ ಹಾಕಿದ್ದಾರೆ. ಇಲ್ಲಿ ಏನೇ ತಿನ್ಬೇಕಂದ್ರೂ ಭಯ ಪಡ್ಕೊಂಡೇ ತಿನ್ಬೇಕು. ಬಟರ್ಸ್ಕಾಚ್ ಮಿಲ್ಕ್ ಶೇಕ್ ಕೇಳಿದ್ರೆ ಐಸ್ ಕ್ರೀಮ್ ಕೊಟ್ಟು ಅಡ್ಜಸ್ಟ್ ಮಾಡಿ ಕಂಪ್ಲೇಂಟ್ ಮಾಡಿ ಅಲ್ಲಿ ವಾಟಾಳ್ ನಾಗರಾಜ್ನ ಕರ್ಸ್ಬಿಡ್ತಾನೋ ಅಂತ ಎಕ್ಸ್ಟ್ರಾ ಸ್ಕೂಪ್ ಕೊಟ್ಟಿದ್ದಾರೆ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಂದ್ರೆ ರಂಜಿತ್ ವಾಟಾಳ್ ನಾಗರಾಜ್ ಫ್ಯಾನು. ನಾವಿವಾಗ ಟಿಫನ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಹೋಗೋಣ. ಇವತ್ತು ಲಾಸ್ಟ್ ಡೇ. ನಾವು ಇಲ್ಲಿಂದ ಹೋಗ್ಬಿಡ್ತಾ ಇದ್ದೀವಿ. ಮನೆಗೆ ಹೋಗಿ ಸೊ ಯಾವಾಗ ಬೆಂಗಳೂರು ಬಂದು ರೀಚ್ ಆಗ್ತೀವಿ. ಕೊಚ್ಚಿ ಹೆಂಗ ಅನಿಸ್ತಿದೆ? ತುಂಬ ಚೆನ್ನಾಗಿತ್ತು. 3 ಡೇಸ್ ಕೊಚ್ಚಿ. ಇವತ್ತು ಮನೆಗೆ ಹೋಗ್ಬಿಡ್ತಾ ಇದ್ದೀವಿ. ಮನೆಗೆ ಹೋಗಿ ಬೇಗ ಅನ್ನ ಸಾಂಬಾರು ತಿನ್ನಬೇಕು ಅನ್ನಿಸ್ತಾ ಇದೆ.
ಇಲ್ಲಿರೋ ಊಟ ಕಷ್ಟ ಗುರು, ಆಗಲ್ಲ. ಇವಳಂತೂ ಬೇಳೆ ಅನ್ನ ಸಾರು ಮಾಡಿಸ್ಕೊಂಡು ತಿಂತಾಳಲ್ಲ ಮನೆಗೆ. ನನ್ನ ಮುದ್ದೆ ಅನ್ನ ಸಾರು ತಿಂತಾಳೆ. ರಂಜಿತ್ ಮುದ್ದೆ ತಿನ್ಬೇಕಂತೆ. ನೋಡೋಣ. ನಾನು ಅನ್ನ ವೆಜಿಟೇಬಲ್ ಸಾಂಬಾರು ಮಾಡ್ತೀನಿ. ಬ್ಯಾಂಗ್ಳೂರಿಯನ್ಸ್ಗೆ ಕೇರಳ ಕೊಚ್ಚಿ ತುಂಬ ಕಷ್ಟ. ಹೌದೌದು, ಅವ್ರಿಗೆ ನಮ್ಮೂರು ಈಸಿ ಆಗುತ್ತೆ, ನಮಗೆ ಅವ್ರವ್ರ ಕಷ್ಟನೇ ಆಗುತ್ತೆ. ಅಂದರೆ ನಮ್ಮ ಬೆಂಗಳೂರಲ್ಲಿ ಎಲ್ಲ ಸಿಗುತ್ತೆ, ಎಲ್ಲ ಥರ ವೆರೈಟಿ ಫುಡ್ಡು ಹುಡುಕಿದ್ರೆ ಸಿಗುತ್ತೆ. ಇಲ್ಲಿ ವೆಜ್ ಅಂದ್ರೆ ಅವ್ರಿಗೆ ಅರ್ಥನೇ ಗೊತ್ತಿಲ್ಲ ಅಂತ. ವೆಜ್ಜಲ್ಲೂ ಚಿಕನ್ ಸಿಗುವಂಥ ಒಂದೇ ಊರು ಕೊಚ್ಚಿ. ಬ್ರೇಕ್ಫಾಸ್ಟ್ 4 ದಿನ ಕೋಚಿ ಟ್ರಿಪ್ಪಲ್ಲಿ ದ ಬೆಸ್ಟ್ ಆಫ್ ಬೆಸ್ಟ್ ಫುಡ್ಡು ಸಾನ ಅವರು ಲಾಸ್ಟಲ್ಲಿ ಹೋಗೋ ಟೈಮಲ್ಲಿ ತಿಂತಾ ಇದ್ದಾರೆ. ಹೆಂಗಿದೆ ಸಾನ ಇಡ್ಲಿ ವಡೆ ತಮಿಳ್ನಾಡು ಸ್ಟೈಲ್? ಇನ್ನೂ ಏನಾದರೂ ಬೇಕಾ? ಲೈಟಿಗೆ ಟೈಮ್ ಆಯಿತು, ಬೇಗ ತಿನ್ನು. ಬಿಟ್ಟರೆ ಇನ್ನೂ ಒಂದು ಅರ್ಧ ಗಂಟೆ ತಿಂತಾರೆ ಟೇಸ್ಟ್ ಮಾಡ್ಕೊಂಡಿರೋ. ಹಾಂ, ದೊಡ್ಡದು. ಅದೇ ದೋಸೆ ನನಗೆ ಕೊಟ್ಟರು ನಾನು ಖಾಲಿ ಮಾಡೋಕ್ಕೆ. ಓಕೆ, ಸಿ ಯು ಆನ್ ದ ಅದರ್ ಸೈಡ್, ಸಿ ಯು ಅಟ್ ಬ್ಯಾಂಗ್ಳೂರ್. ಸೊ ಈಗ ನಾವು ಆಟೋ ಅಲ್ಲಿ ಟರ್ಮಿನಲ್ 1ವರೆಗೂ ಹೋಗ್ತಾ ಇದ್ದೀವಿ. ಕಾಮಿಡಿ ಏನಂದರೆ ಏರ್ಪೋರ್ಟ್ ಜಸ್ಟ್ 1 ಕಿಲೋಮೀಟರ್ ಒಳಗಡೆನೇ ರೂಮ್ ಇದ್ದಿದ್ದು. 400 ರೂಪಾಯಿ 500 ರೂಪಾಯಿ ಚಾರ್ಜ್ ಮಾಡ್ತಾರೆ 1 ಕಿಲೋಮೀಟರ್ಗೆ. ಇದು ನೋಡಿ ಎಲೆಕ್ಟ್ರಿಕ್ ಆಟೋ ಜಸ್ಟ್ 100 ರೂಪಾಯಿ ಅಷ್ಟೇ. ಬಜೆಟ್ ಫ್ರೆಂಡ್ಲಿ ಟ್ರಿಪ್. ಮೇಡಮ್ ಅವರು ಅಂತೂ ಇಂತೂ ದೋಸೆ ಕಂಪ್ಲೀಟ್ ಮಾಡಿದ್ರು. ಲೆಟ್ಸ್ ಗೋ ಅಂಡ್ ಕ್ಯಾಚ್ ಅವರ್ ಫ್ಲೈಟ್ ನಾವು. ಹೊರನಾಡಿಗೆ ಬಂದ್ವಿ, ಫೈನಲಿ ಹೊರನಾಡಿಗೆ ಬಂದ್ವಿ. ಈ ಏರ್ಪೋರ್ಟ್ ನೋಡಿ ವೀಕ್ಷಕರೇ, ನಾವೆಲ್ಲೋ ಹೊರನಾಡು ಇಲ್ಲ ಧರ್ಮಸ್ಥಳದಲ್ಲಿದ್ದಂಗಿರೋ ಫೀಲಿಂಗಲ್ಲಿದ್ದೀವಿ ನೋಡಿ. ಹಂಗೆ ನೆನ್ನೆ ಅಂತೂ ಧರ್ಮಸ್ಥಳ ಬಸ್ ಸ್ಟ್ಯಾಂಡಲ್ಲೇ ಕಾದಂಗಿತ್ತು ಫ್ಲೈಟ್ಗೆ. ತೋರಿಸ್ತೀನಿ ರೀ. ತುಂಬ ಕಲ್ಚರಲಿ ಬಿಲ್ಟ್ ಏರ್ಪೋರ್ಟ್ ಇದು. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ವರ್ಲ್ಡ್ಸ್ ಫಸ್ಟ್ ಏರ್ಪೋರ್ಟ್ ವಿತ್ ಕಂಪ್ಲೀಟ್ ಸೋಲಾರ್ ಪವರ್ಡ್ ಏರ್ಪೋರ್ಟ್ ಇದು, ಕೊಚ್ಚಿನ್ ಏರ್ಪೋರ್ಟ್ ಇದು. ವೆರಿ ವೆರಿ ಬ್ಯೂಟಿಫುಲ್ ನೋಡಿ. ಸೇಮ್ ಕೇರಳ ಮನೆಗಳು ಹೆಂಗಿರುತ್ತೆ ಅದೇ ಥರ ಇದೆ ಏರ್ಪೋರ್ಟ್ ಇದು. ಇಫ್ ಯು ಕ್ಯಾನ್ ಸಿ ದಿಸ್ ಇಸ್ ದ ಏರ್ಪೋರ್ಟ್. ಯಾರಾದರೂ ಇದನ್ನು ಏರ್ಪೋರ್ಟ್ ಅಂತಾರ? ಇದನ್ನು ಧರ್ಮಸ್ಥಳದಲ್ಲಿ ಫ್ರೀ ರೂಮ್ಸ್ ಇದೆಯಲ್ಲ ಅದೇ ಥರ ಸ್ಟೈಲಲ್ಲಿ ವೆರಿ ವೆರಿ ಅಥೆಂಟಿಕ್ ಎತ್ನಿಕ್ಕಾಗಿ ಮಾಡಿದ್ದಾರೆ. ಬಟ್ ಥ್ಯಾಂಕ್ ಯು. ಯಾರು ಡ್ರಾಪ್ ಮಾಡಿದ್ದೀರೋ? ಸೊ ವಿ ಆರ್ ಹ್ಯೂರ್. ನಡಿಯಮ್ಮ, ಟೈಮ್ ಆಯ್ತು ಫ್ಲೈಟ್ಗೆ. We're on time. Check-in ಆಯ್ತು. ಮಾತಾಡು. ಸಾನ ನಿಮ್ಮ ಫ್ರೆಂಡ್ ಇರ್ಬೇಕು ನೋಡಿ. ಮಲ್ಗೆ ಎಲ್ಲ ಅನ್ಸಿದಾರಪ್ಪ. ಸೊ ನೈಸ್ ಥಿಂಗ್ಸ್ ಟು ಶಾಪ್ ಹಿಯರ್ ಫ್ರಮ್ ಕೇರಳ. ವೆರಿ ವೆರಿ ಅಥೆಂಟಿಕ್ ಥಿಂಗ್ಸ್. ಯಾರಿಗೆ? ರಂಜಿತ್ is purchasing. ಸೊ ನಮ್ಮ ಫ್ಲೈಟ್ ಮತ್ತೆ 1/2 hour ಡಿಲೇ ಆಗಿದೆ. ಇದು ಯಾಕೋ ಇವತ್ತು ನಾವು ಟೈಮ್ ಸರಿ ಇಲ್ಲ ಡಿಲೇ ಆಗ್ತಾನೆ ಇದೆ. ಯಾವುದೋ ಫ್ಲೈಟ್ ಎಲ್ಲಿದೆಯೋ ಗೊತ್ತಿಲ್ಲ, ಡಿಲೇ ಆಗಿದೆ. ಯಾಕೋ ಏರ್ಪೋರ್ಟಲ್ಲೇ ನಿಗಾಣಿ ಹಾಕ್ಬೇಕು ಅಂತ ಡಿಸೈಡ್ ಆಗ್ತೀವಿ.
ಸೊ ಫ್ರೆಂಡ್ಸ್, ವಿ ಆರ್ ಬ್ಯಾಕ್. ಮತ್ತೆ ನಮ್ಮ ಅದೃಷ್ಟಕ್ಕೆ ಫ್ಲೈಟ್ ಡಿಲೇ ಆಗಿದೆ. 15-20 ಮಿನಿಟ್ಸ್ ಡಿಲೇ ಆಗಿದೆ. ಸೊ ಒಳಗಡೆ ಬಿಡ್ತಾ ಇಲ್ಲ, ಬೋರ್ಡಿಂಗ್ ಬಿಡ್ತಾ ಇಲ್ಲ, ಕಾಯ್ತಾ ಇದ್ದೀವಿ. ಫ್ಲೈಟಲ್ಲಿದೆ, ಬಿಡ್ರು ಅಂದರೆ ಬಿಡ್ತಾ ಇಲ್ಲ. ನಾವು ಗ್ಲಾಸ್ ಹೊಡೆದು ಹೋಗ್ಬೇಕು ಅಷ್ಟೇ, ಅವ್ರಂತ ಬಿಡೋಲ್ಲ. ಇವ್ರೇನೋ ಮಾಡೋ ಥರ ಇದ್ದಾರೆ. ಓಕೆ ಫ್ರೆಂಡ್ಸ್, ನೋಡೋಣ. ಸೊ ಫ್ರೆಂಡ್ಸ್, ಸಾನಾಗ್ ಒಂದು ಒಳ್ಳೆ ಆಂಬಿಷಿಯಸ್ ಐಡಿಯಾ ಬಂದಿದೆ ಅಂತ. ಈಗ ಅವರು ಏರ್ ಅಸ್ಟ್ರೆಸ್ ಆಗಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದಾರೆ ಈಗ ಸಡನ್ನಾಗಿ ಕೊಚ್ಚಿ ಏರ್ಪೋರ್ಟಲ್ಲಿ. ಅದಕ್ಕಾಗಲ್ಲ, ಯಾಕಂದರೆ ನನಗೆ ಏಜ್ ಬಾರ್ ಆಗಿದೆ ಹುಡುಗಿಗೆ, ಆಂಟಿ ಆಗ್ತಿದ್ದಾಳೆ. ಸೊ ಇವಾಗ ಅವ್ರಿಗೆ ಚಾನ್ಸ್ ಇಲ್ಲ. ಬಟ್ ಇದು ಟ್ರೈ ಮಾಡೋ. ಹೆಂಗ್ ಗೊತ್ತಾ, ಜೈಲ್ ಥರ ಇದೆ. ಆಚೆನೂ ಹೋಗೋಕ್ಕಾಗ್ತಾಯಿಲ್ಲ, ಒಳಗೂ ಬರೋಕ್ಕಾಗ್ತಾ ಇಲ್ಲ, ಒಳಗೂ ಇರೋಕ್ಕಾಗ್ತಾ ಇಲ್ಲ. ಒಂಥರ ಹಿಂಸೆ ಆಗ್ತಾ ಇದೆ. ಸಾನಾ ಅಲ್ಲಿ ಮೆಟ್ಲೇನಕ್ಕೆ ಇಟ್ಟಿದ್ದಾರೆ ಹೇಳಿ? ಕಾಲು ನೋವಿರೋರ್ಗೆ ಹತ್ಕೊಂಡು ಯಾರಿಗೆ ಕಾಲು ನೋವಿದೆ ಹತ್ಕೊಂಡು. ಸಾನಾ ಅವ್ರಿಗೆ ಲಿಫ್ಟ್ ಬೇಕಿತ್ತಂತೆ, ಮೆಟ್ಲು ಬೇಡವಂತೆ. ಬೇಡಾಗಿತ್ತು. ಸೊ ಗೈಸ್, ಇನ್ನೊಂದೇ ನೋಡಿ, ಇಲ್ಲಿ ಅವರು ಬಿ ಟಿ ಎಮ್ ಎಚ್ ಎಸ್ ಆರ್ ಲೇಔಟ್ ಅಂತ ಹೋಗ್ತಾ ಇದೆ ಬಸ್ಸು. ಜಯನಗರ್ ಹತ್ರಿ ಅಂತ ಇರ್ತಾನೆ ಕಂಡಕ್ಟ್ರು. ಏಜ್ ಆಗಿದೆ, ಫುಲ್ ಟ್ರಾಫಿಕ್ಕಲ್ಲಿ ಬಸ್ಸುಗಳಲ್ಲಿ BMTC ಬಸ್ ಥರನೇ ಇದೆ ಸೇಮ್. ಇದು ಬಸ್ಸಲ್ಲಿ ಕರ್ಕೊಂಬಂದು ನಿಮ್ಮನ್ನು ವಿಮಾನದಲ್ಲಿ ಹತ್ತಿಸ್ತಾರೆ. ನನ್ನ ಹರ್ಟ್ ಮಾಡೋಕ್ಕೆ ಏನೇನು ಪ್ಲಾನ್ ಬೇಕೆಲ್ಲ ಮಾಡ್ತಾರೆ. ಎಲ್ಲಿದೆಯೋ ಬಂದಿಲ್ವಲ್ಲ ಏನೋ. ಮತ್ತೆ ನಮ್ಮ ಫ್ಲೈಟ್ 1/2 ಅವರ್ ಡಿಲೇ ಆಗಿದೆ. ಸೊ ರಂಜಿತ್ KSRTC ಬಸ್ ಹತ್ಕೊಂಡು ಹೋಗಿದ್ರೆ ಇಷ್ಟು ಯಾವಾಗೋ 2 ಸರಿ ಹೋಗಿ ಬಂದು ನಮ್ಮ ಬಸ್ಸೇ ಬೇಗ ಹೋಗುತ್ತೆ. ಬಟ್ ಇಲ್ಲಿ ಅಲ್ಲ, ಇವ್ರಿಗೆ ಲಾಜಿಕ್ ಅರ್ಥ ಆಗ್ತಿಲ್ಲ. ಏನು ರೀಸನ್ ಅಂತಲೂ ಹೇಳ್ತಾ ಇಲ್ಲ ಫ್ಲೈಟ್ ಡಿಲೇ ಆಗಿರೋದಕ್ಕೆ. ಆಪರೇಷನಲ್ ಇಶ್ಯೂ ಅಂತಾರೆ, ವೆದರ್ ಇಶ್ಯೂ ಅಂತಾರೆ. ವೆದರ್ ನೋಡ್ರೆ ಬ್ಯೂಟಿಫುಲ್ ಆಗಿದೆ. ಬಟ್ ಬ್ಯಾಂಗ್ಳೂರಲ್ಲಿ ಹೆಂಗಿದೆ ಐ ವುಡ್ ಲೈಕ್ ಟು ರೈಸ್ ಎ ಕಂಪ್ಲೇಂಟ್. ರೀಫಂಡ್ ಸಿಗಲ್ಲ, ಡೋಂಟ್ ವರಿ. ಲಾಸ್ಟ್ ಟೈಮ್ ನಾನು ರಾತ್ರಿ ಇದು ಕ್ಯಾನ್ಸಲ್ ಮಾಡಿ ಬೆಳಗ್ಗೆ ಬುಕ್ ಮಾಡಿದೆ. ಸೊ ಹೆಂಗನ್ನಿಸ್ತು ರಂಜಿತ್ ಕೊಚ್ಚಿ? ಚೆನ್ನಾಗಿತ್ತು, ಎಲ್ಲ ನೋಡಿದ್ವಿ. ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸಸ್ ಆಯಿತು, ಒಳ್ಳೆ ಫುಡ್ಡು. ನಾನಂತೂ ಮಜಾ ಮಾಡಿದೆ. ಸಾನಾ ಅವರು ವೆಜ್ ಅಂದ್ಕೊಂಡು ಅಲ್ಲೊಂದು ಇಲ್ಲೊಂದು ಕಾಳುಗಳು ತಿನ್ಕೊಂಡು ಫ್ಲೈಟ್ ಕಾದು ರಂಜಿತ್ ಕುತ್ಕೊಂಡ್ಬಿಡಿ. ಈ ಥರ ರಂಜಿತ್ ಬಸ್ ಸ್ಟಾಪಲ್ಲೂ ಕಾದಿಲ್ಲ ಅನಿಸುತ್ತೆ. ಎಸ್ ರಂಜಿತ್, ಫೈನಲಿ ಇದೇ ಫ್ಲೈಟ್. ಬಟ್ ಇಷ್ಟು ಡಿಲೇ ಆಗುತ್ತಂತ ನಾವು ಅಂದ್ಕೊಂಡೇ ಇಲ್ಲ. ಫೈನಲಿ ಈ ಫ್ಲೈಟ್ ಬರೋಕ್ಕೆ ಇಷ್ಟು ಟೈಮ್ ಹಿಡಿತು. ಫೈನಲಿ ಬರ್ತಾ ನಾನು ವಿಂಡೋ ಪಕ್ಕ ಕೂತಿದ್ದೆ. ಸೊ ರಂಜಿತ್ ಇವಾಗ ವಿಂಡೋ ಪಕ್ಕ ಹೋಗಿದ್ದಾರೆ. ಚೀಟಿಂಗ್. ಎಸ್, ದಿಸ್ ಇಸ್ ಚೀಟಿಂಗ್.
ರಂಜಿತ್. ಸೊ ಫೈನಲಿ ಗೈಸ್ ವಿ ಆರ್ ಬ್ಯಾಕ್ ಇನ್ ಬ್ಯಾಂಗ್ಳೂರ್. ನಮ್ಮ ಬೆಂಗಳೂರು ವೆದರ್ ಬ್ಯಾಡ್ ಇತ್ತು, ಹೆಂಗೋ ಮಾಡಿ ದೇವ್ರ ದಯೆಯಿಂದ ಬಂದು ನಾವು ಇಲ್ಲಿ ಸೇರಿದ್ವಿ. ವಿ ಆರ್ ನಿಯರ್ ದ ಅರೈವಲ್ಸ್ ನಾವು. ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್. ಫೈನಲಿ ಸಹ ಕೋಚಿ ಇಸ್ ಡನ್. ನಮ್ಮ ಫ್ಲಾಗ್ ನೋಡಿ. ನಾವೇನು ಪಾಕಿಸ್ತಾನ್ಗೆ ಹೋಗಿ ಬಂದ್ವಿ ಅಲ್ಲ, ಬಟ್ ಬೆಂಗಳೂರು ನೋಡಿದ ತಕ್ಷಣ ಒಂದು ಖುಷಿ. ಸರಿ, ಇವಾಗ ರಂಜಿತ್ನ ಕ್ಯಾಬ್ ಹತ್ಸೋಣ. ಸಾನ ಅವ್ರನ್ನ ಕಳಿಸ್ಬಿಡೋಣ, ಕ್ಯಾಬ್ ಬಂದಿದೆ. ಬಾಯ್ ಬಾಯ್, ಟಾಟಾ.